ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಈ ಪದ್ಯದ ತಿರುಳನ್ನು ನೋಡೋಣ. ನಟ್ಟಿರುಳ ಕರಿಮುಗಿಲ ನೀರು ತುಂಬಿಗಳ ನಡುವೆ. ಕವಿ ಮೊದಲು ತನ್ನ ಭಾವವನ್ನು ಹೇಳೋದ್ರ ಜೊತೆಗೆ ಪ್ರಕೃತಿಯೊಂದಿಗೆ ತನ್ನ ಭಾವವನ್ನು ಸಮೀಕರಿಸ್ತಾ ಇದ್ದಾನೆ. ನಟ್ಟಿರುಳ ಕರಿಮುಗಿಲ. ನಟ್ಟಿರುಳು ಅಂದರೆ ಮಧ್ಯರಾತ್ರಿ ಅಂತ ಹೇಳ್ತೀವಲ್ಲ, ಹಾಗೆ ನಟ್ಟಿರುಳು. ಈರುಳಿನ ಪ್ಲಸ್ ನಡುವೆ, ನಾವು ಅದನ್ನ ಬಿಡಿಸಿದಾಗ ಈರುಳಿನ ಪ್ಲಸ್ ನಡುವೆ, ಇದು ಅಂಶಿ ಸಮಾಸ ಆಗುತ್ತೆ. ಕರಿಮುಗಿಲ, ಕರಿದಾದ ಮುಗಿಲು. ಮುಗಿಲು ಅಂದರೆ ಮೋಡ, ಇದು ಕರ್ಮಧಾರೆಯ ಸಮಾಸ ಆಗುತ್ತೆ. ಕರಿದಾದ ಪ್ಲಸ್ ಮುಗಿಲು ಅಂದರೆ ಮುಗಿಲು ಹೇಗಿದೆ? ಕರಿದಾಗಿದೆ. ಹೆಬ್ಬಾಗಿಲು, ಹಿರಿದಾದ ಬಾಗಿಲು. ಬಾಗಿಲು ಹೇಗಿದೆ? ಹಿರಿದಾಗಿದೆ. ಈ ರೀತಿ ಉತ್ತರ ಪದ ಹೇಗಿದೆ ಅಂತ ಹೇಳಿದರೆ ಅದು ಕರ್ಮಧಾರೆಯ ಸಮಾಸ. ಒಂದು ಭಾಗದಲ್ಲಿ ಮತ್ತೊಂದು ಭಾಗವನ್ನು ಹೇಳಿದರೆ ಅದು ಅಂಶಿ ಸಮಾಸ. ಈಗ ಇರುಳು ಅನ್ನೋದು ಒಂದು ಪೂರ್ಣ ಭಾಗ ಅಲ್ವಾ, ಅದರಲ್ಲಿ ಮಧ್ಯ ಇರುಳು, ನಟ್ಟಿರುಳು ಅಂತ ಇರುಳು ಅನ್ನೋದೊಂದು ಭಾಗ, ಅದರಲ್ಲಿ ಒಂದು ಭಾಗ ಹೇಳಿದರೆ ಅದು ಅಂಶಿ ಸಮಾಸ. ಇಲ್ಲಿ ನಟ್ಟಿರುಳ ಕರಿಮುಗಿಲ ನೀರು ತುಂಬಿಗಳ ನಡುವೆ. ಕರಿಮುಗಿಲು ಅಂದರೆ ಕರಿಮುಗಿಲು ಅಂದ್ರೇ ಅದರಲ್ಲಿ ಮಳೆ ಬರ್ತಕ್ಕಂತಹ, ಇನ್ನೇನು ನೀರು ತುಂಬ್ಕೊಂಡಿರ್ತಕ್ಕಂಥ ಮಳೆ ಬರ್ತಕ್ಕಂಥ ಮೋಡ ಅದು. ಮುಗಿಲುಗಳಲ್ಲಿ ಬೆಳ್ಮುಗಿಲು ಅಂತ ಕರೀತಾರೆ. ಬೆಳ್ಮುಗಿಲಲ್ಲಿ ಮಳೆ ಬರಲ್ಲ, ಕಪ್ಪು ಮುಗಿಲಿಂದ ಮಳೆ ಬರುತ್ತೆ. ಹುಣ್ಣಿಮೆಯ ಕಣ್ಣು ತೆರೆದಿದೆ, ಕಣ್ಣ ತೆರೆದಿದೆ. ಎಲ್ಲ ಮಧ್ಯರಾತ್ರಿ ಆಗಿದೆ, ಕಪ್ಪಾದ ಮೋಡಗಳು ಆವರಿಸಿದವೆ. ಅವುಗಳ ಮಧ್ಯದಲ್ಲಿ ಅವತ್ತು ಹುಣ್ಣಿಮೆ, ಆ ಕಪ್ಪು ಮೋಡಗಳ ಮಧ್ಯದಿಂದ ಹುಣ್ಣಿಮೆ ಚಂದ್ರ ಕಾಣ್ತಾ ಇದ್ದಾನೆ. ಅದನ್ನು ಹುಣ್ಣಿಮೆಯ ಚಂದ್ರ ಕಾಣ್ತಾ ಇದ್ದಾನೆ ಅಂತ ನೇರವಾಗಿ ಹೇಳ್ತಾ ಇಲ್ಲ. ಹುಣ್ಣಿಮೆಯ ಕಣ್ಣ ತೆರೆದಿದೆ, ಆ ಹುಣ್ಣಿಮೆ ಕಣ್ಣು ತೆರೆದಿದೆ ಅಂತ ಹೇಳ್ತಾನೆ. ಇದನ್ನೇ ಕವಿತ್ವ ಅಂತ ಹೇಳೋದು. ಹುಣ್ಣಿಮೆಯ ಕಣ್ಣ ಅನ್ನೋದು ಇಲ್ಲಿ ರೂಪಕ ಅಲಂಕಾರ ಆಗುತ್ತೆ. ತಾರೆ ಬಂದಿವೆ ಬಾನ ಬೀದಿಗೆ. ನೋಡು, ಆಕಾಶ ಅನ್ನೋದನ್ನ ಬೀದಿ ಅಂತ ಹೇಳ್ತಾ ಇದ್ದಾರೆ. ಆಕಾಶ ಅನ್ನೋದೇ ರಸ್ತೆ ಆದರೆ ಆ ಬೀದಿಗೆ ತಾರೆಗಳು ಅಂದರೆ ನಕ್ಷತ್ರಗಳು ಬಂದಿದ್ದಾವೆ. ತಾರೆ ಬಂದಿವೆ ಬಾನ ಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ. ಆಮೇಲೆ ಮಧ್ಯರಾತ್ರಿ ಕಪ್ಪು ಮುಗಿಲು, ಅದರಲ್ಲಿ ಮಳೆ ಬೇರೆ ಬರ್ತಾ ಇದೆ. ಸೋನೆ ಮಳೆ ಅಂದರೆ ಅದು ನಿಲ್ಲದೇ ಇಲ್ಲ. ಒಂದು 15 ದಿವಸ, ವಾರ, 4-5 ದಿವಸ ಬರ್ತಾ ಇರುತ್ತೆ, ವೈ ಅಂತ ಬರ್ತಾ ಇರುತ್ತೆ. ಅದರದ್ದೇ ಒಂದು ಶ್ರುತಿ ಸೃಷ್ಟಿಯಾಗ್ಬಿಟ್ಟಿರುತ್ತೆ. ಅಂಥದ್ದು ಅತ್ತ ಹಿಡಿದ ಅಂದರೆ ರಾತ್ರಿಯಲ್ಲಿ ಮಳೆ ಬರ್ತಾ ಇದೆಯಲ್ಲ, ಗಾಳಿಯೇ ಹಾಡುತ್ತಿದೆ. ಆ ಸೋನೆ ಮಳೆ ಜೊತೆಗೆ ಗಾಳಿ ಬೀಸ್ತಾ ಇದೆ ಅನ್ನೋದನ್ನ ಕವಿ ಏನಂತ ಹೇಳ್ತಾರೆ? ಗಾಳಿಯೇ ಹಾಡುತ್ತಿದೆ. ಇತ್ತ ಈ ಮನೆಯೊಳಗೆ, ಹೊರಗಡೆ ಈ ಥರ ಪ್ರಕೃತಿಯಲ್ಲಿ ಹೊರಗಡೆ, ಮನೆ ಒಳಗಡೆ ಇರೋ ಒಂದು ಅಂಶವನ್ನು ಕವಿ ಹೇಳಬೇಕು. ಅದಕ್ಕಿಂತ ಮುಂಚೆ ಹೊರಗಡೆ ಏನಾಗ್ತಾ ಇದೆ ಅನ್ನೋದನ್ನ ವರ್ಣಿಸ್ತಾ ಇದ್ದಾರೆ. ಮಧ್ಯರಾತ್ರಿ ನಟ್ಟಿರುಳು, ಕಪ್ಪಾದ ಮೋಡಗಳು, ಅಲ್ಲಿ ನೀರು ತುಂಬಿಗಳ ನಡುವೆ. ಹುಣ್ಣಿಮೆಯ ಕಣ್ಣ ತೆರೆದಿದೆ, ತಾರೆ ಬಂದಿವೆ ಬಾನ ಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ಇತ್ತ ಈ ಮನೆಯೊಳಗೆ. ಇಷ್ಟು ಸೋನೆ ಮಳೆ, ಇಲ್ಲಿ ಏನೇನು ಪ್ರಕೃತಿ ಕಂಡು ಬರ್ತಾಯಿದೆ? ಮಧ್ಯರಾತ್ರಿ, ಕಪ್ಪು ಮುಗಿಲುಗಳು, ಮತ್ತು ಮಳೆ ಬರ್ತಾ ಇದೆ, ಹುಣ್ಣಿಮೆ ಚಂದ್ರ ಕಾಣ್ತಾ ಇದ್ದಾನೆ, ಮತ್ತು ನಕ್ಷತ್ರಗಳು ಬಾನ ಬೀದಿಗೆ. ಅಂದರೆ ಇಲ್ಲಿ ಎಲ್ಲ ಮೋಡ ಆವರಿಸಿರೋದ್ರಿಂದ ಎಲ್ಲಿ ಆಕಾಶ ಖಾಲಿ ಇದೆಯೋ, ಬಾನು ನೋಡಿ, ಇಲ್ಲಿ ಅಲ್ಪ ಪ್ರಾಣ ಬಾನು ಇದೆ, ಬಾನ ಅಲ್ಪ ಪ್ರಾಣ ಇದೆ, ಬಾ. ಈ ಬಾನ ಅಂದರೆ ಆಕಾಶ ಆಗುತ್ತೆ. ಭಾನ ಮಹಾಪ್ರಾಣ ಬಂದರೆ ಏನಾಗುತ್ತೆ? ಸೂರ್ಯ. ಮಹಾಪ್ರಾಣ ಭಾನು ಅಂದರೆ ಸೂರ್ಯ, ಅಲ್ಪ ಪ್ರಾಣ ಬಂದರೆ ಆಕಾಶ. ಹೀಗೆ ಇಷ್ಟೆಲ್ಲ ಪ್ರಕೃತಿ ಅಂಶ ಹೊರಗಡೆ ನಡೀತಾ ಇದೆ. ಇತ್ತ ಈ ಮನೆ ಒಳಗೆ ನೋಡಿ, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಮಕ್ಕಳು ಮಲಗಿರೋದು ನೀವು ನೋಡಿರ್ಬೋದು. ಅರ್ಧ ಕಣ್ಣು ಮುಚ್ಚಿರ್ತವೆ, ಅರ್ಧ ಕಣ್ಣು ಹಿಂಗೆ ತೇಲಿಸ್ತಾ ಇರ್ತವೆ, ಸುಮ್ಮನೆ ಮಲಗೇ ನಗ್ತಾ ಇರ್ತವೆ, ಕಣ್ಣು ಒಂದು ಸಲ ಹಿಂಗೆ ಪಟ ಹೊಡಿತಾ ಇರ್ತವೆ. ಮಕ್ಕಳು ಮಲಗಿರೋದನ್ನು ನೋಡೋಕ್ಕೆ ಒಂದು ಚಂದ. ಹಾಗಾಗಿ ಅದು ಬರೀ ಮೈಲಿ, ಆ ಮಗುಗೆ ಬರೀ ಮೈಲಿ ಮಲ್ಕೊಂಡಿದೆ. ಒದಿಸಿದ್ದಾರೆ, ಆದರೆ ಅದು ಒದ್ಬಿಟ್ಟಿದೆ ಕೆಳಗಡೆಗೆ. ನಿದ್ದೆ ಗಣ್ಣಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ ನೋಡಿ, ಅಲ್ಲಿ ಕವಿ ನಿಲ್ಲಿಸ್ತಾನೆ. ಅಲ್ಲಿ ಒಂದು ಮನೆ ಒಳಗಡೆ ಏನಾಗಿದೆ? ಮಂಚದ ಬಳಿಯ ತೊಟ್ಟಿಲಲ್ಲಿ ಒಂದು ಮಗು ಕಣ್ಣರ್ಧ ಮುಚ್ಚಿ ಮಲ್ಕೊಂಡಿದೆ, ಅದು ಬರಿಮೈಲಿ.
ಇಲ್ಲಿ ನೋಡಿ ಪದಗಳು ಹೇಗೆ ಸಾಕ್ತವೆ ಅಂತ. ಅಂಥ ಪ್ರಾಸ ಪದಗಳು ಇಲ್ಲದಿದ್ದರೂ ಕೂಡ ಹೊಂದಾಣಿಕೆ ಭಾಳ ಚೆನ್ನಾಗಿ ನಡೆದಿದೆ. ಪದಗಳನ್ನು ಜೋಡಿಸಿರೋ ಶೈಲಿ ತುಂಬ ಚೆನ್ನಾಗಿದೆ. ಅದಕ್ಕೆ KS ನರಸಿಂಹಸ್ವಾಮಿಯವ್ರನ್ನ ನೋಡಿ ಪ್ರೇಮ ಕವಿ ಅಂತ ಕರೀತಾರೆ. ಇದು ತುಂಬ ಮೈಸೂರು ಮಲ್ಲಿಗೆ ಇದೆಲ್ಲ ತುಂಬ ಪ್ರಸಿದ್ಧಿಯನ್ನು ಅವ್ರಿಗೆ ತಂದು ಕೊಡ್ತು. ಆ ಸರಳತೆ ಮತ್ತು ಸುಂದರತೆಗಾಗಿ ಅವರು ಅಷ್ಟು ಪ್ರಸಿದ್ಧಿಯನ್ನು ಪಡೆದರು. ನಿದ್ದೆಗಣ್ಣಲ್ಲೇ ತಾಯಿ ಪಕ್ಕದಲ್ಲಿ ಮಲಗಿದಾಳೆ, ಅವಳು ನಿದ್ದೆ ಮಾಡ್ತಾ ಇದ್ದಾಳೆ, ಆದರೆ ಮಗು ಮೇಲೆ ಕೈ ಯಾವಾಗಲೂ ಇರುತ್ತೆ. ಆ ಮಗು ಹೊದಿಕೆಯನ್ನು ಕೆಳಗೆ ಒತ್ತ ತಕ್ಷಣ ಮತ್ತೆ ಅದೇ ಕೈಯಲ್ಲೇ ಅವಳ ಕೈಯಲ್ಲಿ ಮತ್ತೆ ಹೊದಿಕೆನ ಸರಿಪಡಿಸ್ತಾ ಇದ್ದಾಳೆ. ಮತ್ತೆ ಮಗು ಅದನ್ನು ತೆಗೆದಾಕ್ತಾ ಇದೆ. ಹೊದಿಕೆಯನ್ನು ಕಿತ್ತೆಸೋದು, ಮತ್ತೆ ಮಗು ಏನು ಮಾಡುತ್ತೆ, ಮತ್ತೆ ಹೊದಿಕೆಯನ್ನು ಕಿತ್ತೆಸೋದು, ಮಲಗುವುದು ಬರಿಮೈಲಿ. ಮತ್ತೆ ಇದೇ ಪುನರಾವರ್ತನೆ ಆಗ್ತಾಯಿದೆ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಹಿಂದಿನ ಕಾಲದಲ್ಲೆಲ್ಲ ಹೆಂಗೆ ಮಾಡ್ತಾಯಿದ್ರು, ಏನೋ ಒಂದು ತಾಯಿ ಮಗು ಇರೋ ಕೊಠಡಿಯಲ್ಲಿ ದೀಪ ಆರಬಾರ್ದು ಅಂತ ಒಂದು ಕಡೆ ಸಣ್ಣ ದೀಪ ಹಚ್ಚಿಡ್ತಾಯಿದ್ರು. ಯಾವಾಗಲೂ ಬೆಳಗ್ತಾ ಇರಬೇಕು, ರೂಮಲ್ಲಿ ಸ್ವಲ್ಪ ಬೆಳಕಿರಬೇಕು ಅಂಥೇಳಿ. ಹಾಗೆ ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ಅಂದರೆ ಈ ಮಗುಕ್ಕೆ ತಾಯಿ ಹೊದಿಸ್ದಂಗೆ ಕಿತ್ತು ಬಿಸಾಕೋದು ಇದು ಸರಿನಾ, ಅಥವಾ ತಾಯಿ ಪದೇ ಪದೇ ಸರಿ ಮಾಡೋದು ಸರಿನಾ ತಪ್ಪೇ? ಅದಕ್ಕೆ ಉತ್ತರ ಇಲ್ಲ. ದೆಸೆ ದುರುಕ್ತಿ. ಎಲ್ಲ ಮಲಗಿಯರು ಮಾತನಾಡದೆಯೇ ನೋಡದೆಯೇ ಎಲ್ಲರೂ ಜಗತ್ತೇ ಮಲಕ್ಕೊಂಡಿದೆ. ಯಾರು ಮಾತಾಡ್ತಾ ಇಲ್ಲ, ನೋಡ್ತಾ ಇಲ್ಲ, ಎಲ್ಲರೂ ಮಲಗಿದ್ದಾರೆ. ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ಒತ್ತಕ್ಷರ ಇಲ್ಲ ಅಲ್ಲಿ. ನಿದ್ದೆ ಎಚ್ಚರಗಳಲ್ಲಿ. ಆದರೆ ತಾಯಿಯ ಒಂದು ಕೈ ಆ ಮಗುವನ್ನು ಪೊರೆವ ಅಂದರೆ ಕಾಪಾಡುವ. ನಿದ್ದೆ ಎಚ್ಚರದಲ್ಲೇ ಅವಳ ಕೈ ಮಗುವನ್ನು ಕಾಪಾಡ್ತಾ ಇದೆ, ಪೊರೀತಾ ಇದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ನೋಡಿ, ಈಗ ತಾಯಿ ಎಷ್ಟು ಅದಕ್ಕೆ ಸರಿಪಡಿಸಿದ್ರು ಕೂಡ ಮಗು ಮತ್ತೆ ಅದನ್ನ ಒದಿತಲೇ ಇದೆ. ಅದಕ್ಕೂ ಗೊತ್ತಿಲ್ಲ ನಮ್ಮ ತಾಯಿ ಅಮ್ಮ ಇದು ನನಗೋಸ್ಕರ ಎಷ್ಟು ಮಾಡ್ತಾಯಿದ್ದಾರೆ ಅಂತ ಅದಕ್ಕೆ ಗೊತ್ತಿಲ್ಲ. ತಾಯಿಗೂ ಕೂಡ ತನ್ನ ಮಗುವನ್ನು ಕಾಪಾಡೋದು ಇದು ಒಂದು ಕರುಳಬಳ್ಳಿಯ ಸಂಬಂಧ. ಆ ಸೂಕ್ಷ್ಮ ಒಂದು ಭಾವ, ಹೆಣ್ಣಿನ ತಾಯ್ತನದ ಭಾವವನ್ನು ಕವಿ ಇಲ್ಲಿ ಗಮನಿಸಿದ್ದಾರೆ. ಈ ಪದ್ಯದಲ್ಲಿ ನೀವು ಕೂಡ ಈ ಥರ ಪದ್ಯಗಳನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ಕವಿ ಇದರ ಆಶಯ ಭಾವ ಏನು ಅಂದರೆ, ತಾಯಿ ಪಕ್ಕದಲ್ಲಿ ಮಲಗಿದಾಳೆ, ಮತ್ತು ಇಲ್ಲಿ ಬಳಸಿರ್ತಕ್ಕಂಥ ಪ್ರಾಕೃತಿಕ ಅಂಶಗಳು ಕರಿಮುಗಿಲು, ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣು ತೆರೆದಿದೆ, ಬಾನಬೀದಿಗೆ ತಾರೆ ಬಂದಿವೆ, ಸೋನೆಯ ಶ್ರುತಿಗೆ ಗಾಳಿಯೇ ಆಡುತ್ತಿದೆ. ಮೊದಲನೇ ಪ್ಯಾರದಲ್ಲಿ ಪೂರ್ತಿ ಪ್ರಾಕೃತಿಕ ಅಂಶಗಳನ್ನು ವರ್ಣಿಸಿದರೆ, ಎರಡನೇ ಪ್ಯಾರದಲ್ಲಿ ಇರೋ ಸ್ಥಿತಿಯನ್ನು, ತಾಯಿ ಏನು ಕ್ರಿಯೆ ಮಾಡ್ತಾಯಿದ್ದಾಳೆ ಮತ್ತು ಮಗು ಏನು ಮಾಡ್ತಾಯಿದೆ ಅನ್ನೋದನ್ನ, ಮತ್ತು ಕೊನೆ ಪ್ಯಾರದಲ್ಲಿ ಇದು ಸರಿನಾ ತಪ್ಪ ಉತ್ತರವಿಲ್ಲ. ಇದು ಜಗತ್ತಿನ ನಿಯಮ. ಇದು ತಾಯಿ ಆದವಳು ತನ್ನ ಹೆಣ್ತನದ ಸಾರ್ಥಕ್ಯವನ್ನು ಪಡ್ಕೊಳ್ತಾ ಇದ್ದಾಳೆ. ಇದೇ ಥರ ತಾನೇ ನೀವು ನಿಮ್ಮ ತಾಯಿನ ಗಮನಿಸ್ರಿ. ನೀವು ಎಷ್ಟು ಸಲ ಇದು ಮಾಡಿದ್ರು ಊಟ ಮಾಡಿರಿ ಅಂತ ಹೇಳ್ತಾರೆ, ಓದ್ಕೊಳ್ರಿ ಅಂತ ಹೇಳ್ತಾರೆ, ಸರಿಯಾಗಿ ಬರೆ ಜೋಡಿಸ್ಕೊಳ್ಳೋದು, ನೀವು ಎಷ್ಟು ಅದನ್ನು ಮಾಡೋದಿಲ್ಲ, ಅವ್ರು ಹೇಳೋದನ್ನು ಬಿಡೋದಿಲ್ಲ. ಇದೇ ತಾಯ್ತನ ಅಂತ ಹೇಳೋದು. ನೀವು ಎಷ್ಟು ಸಲ ತಪ್ಪು ಮಾಡಿದರೂ ಕೂಡ ಅದನ್ನು ತಿದ್ದುತ್ತಲೇ ಇರ್ತಾರೆ. ನೀವು ಗಮನಿಸ್ರಿ, ನಿಮ್ಮ ತಾಯಿನ ಗಮನಿಸ್ರಿ. ಹೀಗೆ ಮಾಡು, ಹಾಗೆ ಮಾಡು, ಆ ಥರ ಇರು, ಈ ಥರ ಇರು ಅಂತ ಎಷ್ಟು ಹೇಳ್ತಾರೆ. ಅದರ ಪ್ರಾರಂಭ ಇದು ಅಷ್ಟೇ. ಹಾಗಾಗಿ ಇದು ಒಂದು ಸಣ್ಣ ಸಂಗತಿ ಅಂತ KS ನರಸಿಂಹಸ್ವಾಮಿಯವರು ಈ ಪದ್ಯಕ್ಕೆ ಹೆಸರನ್ನು ಇಟ್ಟಿದ್ದಾರೆ. ಧನ್ಯವಾದಗಳು. ಈ ಪದ್ಯವನ್ನು ಓದಿ ನೀವು ಬಯರ್ಟ್ ಮಾಡಿರಿ. ತುಂಬ ಚೆನ್ನಾಗಿದೆ. ನೀವು ಬಯರ್ಟ್ ಮಾಡಿ ಹೇಳ್ತಾ ಹೋದರೆ ಒಂದು ಆನಂದ ಸಿಗುತ್ತೆ, ನಿಮಗೆ ಒಂದು ಸಂತೋಷ ಸಿಗುತ್ತೆ. ಅದನ್ನು ನೀವು ಅನುಭವಿಸ್ಬೇಕಂದ್ರೆ ಪದ್ಯವನ್ನು ಬಯರ್ಟ್ ಮಾಡಿ ಹಾಗೆ ಹೇಳಿ. ಕನ್ನಡ ಪದ್ಯಗಳನ್ನು ನೀವು ಕಂಠಪಾಠ ಮಾಡೋದ್ರಿಂದ ನಾಲಿಗೆ ಉಚ್ಚಾರಣೆ ಚೆನ್ನಾಗಾಗುತ್ತೆ, ನಾಲಿಗೆ ಚೆನ್ನಾಗಿ ಹೊರಳುತ್ತೆ, ಮತ್ತು ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ಈ ವಯಸ್ಸಲ್ಲಿ ನೀವು ಪದ್ಯಗಳನ್ನ ಕಲಿತ್ರೆ ನೀವು ಜೀವನ ಪೂರ್ತಿ ಆ ಪದ್ಯಗಳನ್ನು ನೆನಪಲ್ಲಿ ಇಟ್ಕೊಳ್ತೀರಾ, ಅದು ಮರ್ತೋಗೋದಿಲ್ಲ. ಹಾಗಾಗಿ ನೀವು ಪದ್ಯಗಳನ್ನ ಬಯಟ್ ಮಾಡಿ ಇಷ್ಟೇ ಪ್ಯಾರ ಆ ಥರ ಎಲ್ಲ ನೀವು ಇದು ಮಾಡ್ಕೋಬೇಡಿ. ಇದು ಕಂಠಪಾಠಕ್ಕೆ ಯಾವ್ದು ಹೇಳಿದಾರೋ ಅಷ್ಟೇ ಕಲಿಯೋದು ಅಲ್ಲ. ಇದನ್ನೆಲ್ಲ ಕಂಠಪಾಠ ಮಾಡಿ ನನಗೆ ಕಳಿಸ್ಕೊಡಿ.
ಕಂಠಪಾಠ ಮಾಡಿದಾಗ ಹೇಳೋ ರೀತಿಯೇ ಬೇರೆ, ಓದ್ದಾಗ ಹೇಳೋ ರೀತಿಯೇ ಬೇರೆ. ನಾನು ಕ್ಲಾಸ್ ಇದ್ದಿದ್ದರೆ ಎಲ್ಲರೂ ದಿನ ಕ್ಲಾಸಿಗೆ ಬಂದ ತಕ್ಷಣ ಎಲ್ಲರೂ ಒಂದು ಸಲ ಪದ್ಯ ಹೇಳಿಸ್ತಾ ಇದ್ದೆ. ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಬದಲಾಗಿ ಎಲ್ಲರೂ ಒಂದು ಸಲ ಪದ್ಯ ಹೇಳೋದು. ತುಂಬ ಖುಷಿ ಪಡ್ತಾಯಿದ್ರು ಮಕ್ಕಳು. ಈಗ ನೀವು ಪದ್ಯನ ಬೈಹರ್ಟ್ ಮಾಡಿ ಅದನ್ನು ಕಷ್ಟ ಅಂದ್ಕೊಬೇಡಿ, ಪ್ರೀತಿಯಿಂದ ಖುಷಿಯಾಗಿ ಕಲೀರಿ. ಧನ್ಯವಾದಗಳು.